ಪ್ರಜಾಬಲ ನ್ಯೂಸ್ಗೆ ಸ್ವಾಗತ. ನವೀಕೃತ ಹತ್ತದ್ದು ಯಾವುದೂ ಬಂದಿಲ್ಲ. ಅದು ಒಂದು BTD ಒಂದು 6 ಅಲಾಟ್ಮೆಂಟ್ ಆಗಿದೆ. ಏನು ಅಲಾಟ್ಮೆಂಟ್ ನವೀಕೃತ ಅಲ್ಲ, ಅದು ಹಳೆಯ ಬಾಗಲಕೋಟೆ ಎಲ್ಲಿ ಇತ್ತಲ್ಲ ಅವ್ರಿಗೆ ಪುನರ್ವಸತಿ ಕಲ್ಪಿಸಿ ಜಾಗದಲ್ಲಿ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಇನ್ನೊಮ್ಮೆ ನಾನು ಹೇಳಿದ್ದೀನಿ, BTD ಚೀಫ್ ಇಂಜಿನಿಯರ್ ಕೂಡ ನಿರ್ದೇಶನ ಕೊಟ್ಟಿದ್ದೀನಿ. ಆ ಥರ ಯಾವುದರ ಈ ಥರ ಆ ಸಮಾಜದ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲೇ ಕೊಡಿ. ದೇವಸ್ಥಾನ ಇದ್ದಲ್ಲಿ ಹಿಂದೂಗಳಿದ್ದಲ್ಲಿ ದೇವಸ್ಥಾನ ಕೊಡಿ, ಮತ್ತು ಮುಸ್ಲಿಂ ಬಾಂಧವರಿದ್ದಲ್ಲಿ ಅಲ್ಲಿ ಆ ಮಸೀದಿಗಳನ್ನು ಕಲ್ಪಿಸಲಿಕ್ಕೆ ನೀವು ನಿರ್ದೇಶನ ಕೊಟ್ಟಿದ್ದೀನಿ. ಒಂದು 2-3 ಕಡೆ ಅಲ್ಲಿ ಸ್ವಲ್ಪ ಏರಿಯಾ ಇದರಲ್ಲಿ ಅವರು ಅಲಾಟ್ಮೆಂಟ್ ಮಾಡೋದ್ರಲ್ಲಿ ಅಂದರೆ ಅಲಾಟ್ಮೆಂಟ್ ಮಾಡೋದ್ರಲ್ಲಿ ಕರೆಕ್ಟಾಗಿ ಮಾಡಿದ್ದಾರೆ. ಬಟ್ ಏರಿಯಾ ಗುರುತಿಸೋದ್ರಲ್ಲಿ ಸ್ವಲ್ಪ ತಪ್ಪು ಮಾಡಿದರು. ಅದನ್ನು ಸರಿಪಡಿಸಂತೇಳಿ ನಾವು ಈಗಾಗಲೇ ನಿರ್ದೇಶನ ನೀಡಿದ್ದೀನಿ. ನಾವು BTD ಚೀಫ್ ಇಂಜಿನಿಯರ್ ಒಂದು ಕಳೆದ 20 ವರ್ಷದ ಗಲಾಟೆ ಆಗಿಲ್ಲ. ಮತ್ತೆ ಐತಿ ಘಟನೆಗಳು ಮಳೆ ಕಳಿಸದಂತೆ ಒಂದು ಎಲ್ಲರದ್ದು ಜವಾಬ್ದಾರಿ ಇರುತ್ತೆ. ಹೀಗಾಗಿ ತಮ್ಮ ಎಲ್ಲರಿಗೆ ಮತ್ತೊಮ್ಮೆ ನಾವು ಮನವಿ ಮಾಡ್ಕೋತೀನಿ. ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ, ಎಲ್ಲ ಬಂಧು ಬಾಂಧವರಲ್ಲಿ ಈ ನಮ್ಮದು ಶಾಂತಿ ಕಾಪಾಡೋದು ಎಲ್ಲರೂ ಅಗತ್ಯ ಸಹಕಾರ ನಮ್ಮ ಜಲಾರತೆ ನೀಡಬೇಕಂತ ನಮ್ಮನ್ನೆಲ್ಲರನ್ನೂ ಕೊಡ್ತಾ ಇದ್ದೀನಿ. ಆ ಥರ ಯಾವುದೂ ವೀಕ್ ಆಗಿಲ್ಲ. ಫಸ್ಟ್ ಡೇ ಇನ್ಸಿಡೆಂಟ್ ಏನು ನಡೆದಿತ್ತು, ನಾವು ರಾತ್ರಿನೇ ಆ್ಯಕ್ಷನ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಡೇ ಏನಿತ್ತು ಅದನ್ನು ಕೂಡ ತೊಗೊಂಡಿದ್ದೀವಿ. ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಪೊಲೀಸದು ಪ್ರಯಾರಿಟಿ ನಂಬರ್ 1 ಏನಿದೆ, ಶಾಂತಿ ಸುವ್ಯವಸ್ಥೆ ಆಗಬೇಕು, ಕಾಪಾಡಬೇಕು. ಅದಕ್ಕೆ ಕೂಡ ತಮ್ಮ ಮಾಧ್ಯಮ ಮುಖಾಂತರ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಕೂಡ ನಮ್ಮ ಇಲಾಖೆಯವರು 24/7 ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಡೇ ನೈಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಲಾಸ್ಟ್ 3 ಡೇಸಲ್ಲಿ ಬೇರೆ ಯಾವುದೂ ಇನ್ಸಿಡೆಂಟ್ ಅಲ್ಲಿ ಆಗಿಲ್ಲ. ಇನ್ನು ಮುಂದೆ ಕೂಡ ಯಾವುದೂ ಇನ್ಸಿಡೆಂಟ್ ಆಗಬಾರದು. ಅದಕ್ಕೆ ಕೂಡ ನಾವು ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೀವಿ, ಕಂಟಿನ್ಯೂ ಮಾಡ್ತೀವಿ. ಇದು ಇಂಥ ಇನ್ಸಿಡೆಂಟ್ ಅಲ್ಲಿ ವಿಡಿಯೋ ಫುಟೇಜಸ್ ಏನೇನು ಸಿಕ್ಕಿದೆ, ಕೆಲವು ಮಾಧ್ಯಮ ಮುಖಾಂತರ ಸಿಕ್ಕಿದೆ, ಕೆಲವು ಅಲ್ಲಿ CCTV ಫುಟೇಜ್ ಅಲ್ಲಿ ಇದೆ, ಕೆಲವು ನಮ್ಮ ಹತ್ತಿರ ಇದೆ. ಎಲ್ಲ ನೀಟಾಗಿ ವೆರಿಫೈ ಮಾಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನು ಬರ್ತಾ ಇದೆ, ಈಗಾಗಲೇ ನಾವು ನಮ್ಮ ಸ್ಟೇಜಲ್ಲಿ ಯಾವ ಇನ್ವೆಸ್ಟಿಗೇಷನ್ ಬಂದಿದೆ ನಾವು ಪ್ರೆಸ್ಗೆ ಕೂಡ ಮಾಹಿತಿ ಕೊಡ್ತಿದ್ದೀವಿ. ಇನ್ನು ಮುಂದೆ ಕೂಡ ನಾವು ಏನು ಮಾಡ್ತೀವಿ, ಕರೆಕ್ಟಾಗಿ ಮಾಹಿತಿ ಕೊಡ್ತೀವಿ. ನಿಷ್ಪಕ್ಷವಾಗಿ ಓಪನ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ.